ಈಗ 320ನೇ ಕಥೆಯನ್ನು ಕೇಳೋಣ. ಜನಶ್ರುತ ಎಂಬ ರಾಜನ ಮಗ ಪೌತ್ರಾಯಣ. ಅವ ದೇವ ಬ್ರಾಹ್ಮಣರಲ್ಲಿ ಭಾರಿ ವಿಶ್ವಾಸವುಳ್ಳವ. ಬ್ರಾಹ್ಮಣರಿಗೆ ಭಾಳ ದಾನ ಮಾಡ್ತಿರ್ತಾನೆ. ಭಾಳ ಶಾಸ್ತ್ರಗಳನ್ನು ಓದಿಕೊಂಡವ. ಅಲ್ಲಲ್ಲಿ ನೀರಿನ ಅರವಟ್ಟಿಗೆಯನ್ನು ಛತ್ರಗಳನ್ನೆಲ್ಲ ಇಟ್ಟಿದ್ದಾನೆ. ಜನಗಳು ಉಪವಾಸ ಹೋಗಬಾರದು ಅಂತ ಹೇಳಿ. ಒಂದು ದಿವಸ ಆ ರಾಜ ಉಪ್ಪರಿಗೆಯಲ್ಲಿ ಮಲಗಿದ್ದ. ಆಗ ಆಕಾಶ ಮಾರ್ಗದಲ್ಲಿ ಕೆಲವು ಹಂಸ ಪಕ್ಷಿಗಳು ಹೋಗ್ತಾ ಇದ್ದವು. ಆಗ ಒಂದು ಹಂಸ ಪಕ್ಷಿ ಹೇಳ್ತಾರೆ, ಏ ಕುರುಡ, ಮುಂದೆ ಹೋಗಬೇಡ. ಪೌತ್ರಾಯಣ ರಾಜ ಉಪ್ಪರಿಗೆಯಲ್ಲಿ ಮಲಗಿದ್ದಾನೆ. ಅವನ ತೇಜಸ್ಸು ಸ್ವರ್ಗ ತನಕ ಹೋಗ್ತಾ ಇದೆ. ಆ ತೇಜಸ್ಸನ್ನು ಮುಟ್ಟಿದೆಯಾದರೆ ನೀ ಸುಟ್ಟೋಗ್ತಿ ನೀನು, ಜಾಗ್ರತೆ. ಆಗ ಹಂಸ ಹೇಳುತ್ತು, ಏನು ಇವನಿಗೇನು ಪ್ರಭಾವ ಉಂಟು ಅಂತ ಹೇಳ್ತಾ ಇದ್ದಿ? ಆ ಬಂಡಿ ಹತ್ರ ಮಲಗಿರ್ತಾನಲ್ಲ ರೈಕ್ವ, ಅವನಷ್ಟು ಪ್ರಭಾವ ಇವನಿಗುಂಟೇನು? ಅವನಿಗೆ ಹೇಳುವಂತ ಹೇಳ್ತಿದ್ಯಲ್ಲ. ರೈಕ್ವ ಎಲ್ಲಿ, ಇವ ಎಲ್ಲಿ? ಇನ್ನೊಂದು ಹಂಸ ಕೇಳುತ್ತೆ, ಯಾರು ಆ ರೈಕ್ವರು ಯಾರು ಅಂತ ಕೇಳ್ತಾರೆ. ಅವನ ಮಹಿಮೆ ಏನು ಅಂತ ಕೇಳಿದ. ಅದಕ್ಕೆ ಆ ಹಂಸ ಹೇಳ್ತಾ ಇದೆ, ಆ ರೈಕ್ವ ಸಂವರ್ಗ ವಿದ್ಯೆಯನ್ನು ತಿಳ್ಕೊಂಡಿದ್ದಾನೆ. ತಿಳಿಯಬೇಕಾದ ವಿಷಯ ಏನಿದೆ ಅದೆಲ್ಲವನ್ನೂ ತಿಳ್ಕೊಂಡಿದ್ದಾನೆ. ಅದರಿಂದ ಏನು ಗೊತ್ತುಂಟ, ಆ ಸಂವರ್ಗ ವಿದ್ಯೆಯ ಫಲ ಜನರು ಮಾಡುವ ಪುಣ್ಯದ ಒಂದು ಅಂಶ ಇವನಿಗೆ ಹೋಗ್ತಾ ಇರುತ್ತೆ. ಜನರು ಮಾಡುವ ಪುಣ್ಯಗಳೆಲ್ಲ ಒಂದು ಅಂಶ ಇವನಿಗೆ ಹೋಗ್ತಾ ಇರುತ್ತೆ ಯಥಾಯೋಗ್ಯವಾಗಿ. ಹೌದಾ, ಇಟ್ಟು ಹೇಳ್ತಾ ಹೊರಟೋಗ್ಬಿಟ್ಟು ಹಂಸ ಪಕ್ಷಿ. ಇದನ್ನು ಕೇಳಿದ ಆ ರಾಜ ಬೆಳಗ್ಗೆ ಎದ್ದ ಕೂಡಲೇ ನನ್ನ ಸಾರಥಿಯನ್ನು ಕರೆದ. ನೋಡು, ರೈಕ್ವರು ಎಲ್ಲಿದ್ದಾರೆ, ಹುಡ್ಕೊಂಡು ಬಾ ಹೋಗು. ಅವ ಎಲ್ಲೆಲ್ಲೋ ಹುಡ್ಕೊಂಡು ಬಂದ. ಮಹಾರಾಜ, ನೀ ಹೇಳುವ ರೈಕ್ವರು ನನಗೆ ಸಿಗಲೇ ಇಲ್ಲ ಅಂದ. ಹಾಗಲ್ಲೋ, ಎಲ್ಲಿ ಹುಡುಕಬೇಕು ಅಲ್ಲಿ ಹುಡುಕು, ಜ್ಞಾನಿಗಳು ಇರುವ ಜಾಗವೇ ಬೇರೆ. ಸರಿ, ಗುರುತೆಲ್ಲ ಹೇಳ್ತಾನೆ ರಾಜ. ಒಂದು ಬಂಡಿಯ ಕೆಳಗೆ ಮಲಗಿರ್ತಾನೆ ಅಂತ ಅದು ಕೂಡ ಹೇಳ್ತಾರೆ. ಒಂದು ಬಂಡಿಯ ಕೆಳಗೆ ಮಲಗಿರ್ತಾರೆ ಅಂತ. ಒಂದು ಬಂಡಿಯ ಕೆಳಗೆ ಬ್ರಾಹ್ಮಣ ಮಲಗಿದ್ದ. ನೀವೇ ರೈಕೋರ? ಹೌದು. ಹೌದಪ್ಪ, ನಾನೇ ರೈಕ್ವ. ಸರಿ, ಸೀದ ಮುಂದ ಸಾರಥಿ, ಮಹಾರಾಜ ನಾನು ರೈಕ್ವನು ನೋಡಿದೆ. ತಕ್ಷಣ ಮಹಾರಾಜ ಒಂದು 600 ದನಗಳು, ಬಂಗಾರದ ಸರ, ಅಶ್ವತ್ಥರಿ ಎಂಬ ಜಾತಿಯ ಕುದುರೆಗಳು, ಅವಳು ಸೆಳೆಯುವ ರಥ ಎಲ್ಲ ತಂದಿದ್ದಾನೆ. ಸ್ವಾಮಿ, ತಾವು ರೈಕೋರಲ್ಲವೇ? ಹೌದು. ಈ ದನ, ಬಂಗಾರ, ಸರ ಎಲ್ಲ ಕೊಟ್ಟಿದ್ದೇನೆ, ತಗೊಳ್ಳಿ. ನನಗೆ ವಿದ್ಯೆ ಹೇಳಿಕೊಡಿ, ಆ ಸಂವರ್ಗ ವಿದ್ಯೆ ಹೇಳಿಕೊಡಿ. ಏ ಶೂದ್ರ, ಈ ರಥ ಬಂಗಾರ ಎಲ್ಲ ನಿನಗೆ ಇರಲಿ ಅಂದ್ಬಿಟ್ರು. ವಸ್ತುತಃ ರಾಜ ಕ್ಷತ್ರಿಯ. ಇವರು ಶೂದ್ರ ಅಂತ ಯಾಕೆ ಕರೆದ್ರು ಅಂದರೆ, ಅಲ್ಲಿ ಶೂದ್ರ ಅಂದರೆ ದುಃಖದಿಂದ ಬಂದವನೇ, ಶೋಕದಿಂದ ಬಂದವನೇನು ಅಂತ. ಆ ಶೂದ್ರ ಎಂಬುದರ ಅರ್ಥ ಶೋಕದಿಂದ ಬಂದವ ಅಂತ ಅರ್ಥ. ಶೋಕದಿಂದ ಬಂದವನೇ ಅಂತ ಕರೀತಿದ್ದಾರೆ ಶೂದ್ರ ಅಂತ. ಪುನಃ 1,000 ದನಗಳು, ಬಂಗಾರ ಸರ, ರಥ ತಗೊಂಡು ಬರ್ತಾನೆ. ತನ್ನ ಮಗಳನ್ನೇ ಮದುವೆ ಮಾಡಿಕೊಡ್ತಾನೆ. ಸ್ವಾಮಿ, ತಾವು ಸ್ವೀಕಾರ ಮಾಡಬೇಕು, ತಮ್ಮ ಸಂವರ್ಗ ವಿದ್ಯೆ ಹೇಳಿಕೊಡಬೇಕು. ಏನು ಸೇವೆ ಮಾಡದೆ ಬರೀ ಹಣ ಕೊಟ್ಟು ಕೆಲಸ ಮಾಡಿಸ್ಕೋಬೇಕು ಅಂದಿದ್ದೇನು? ರಾಜ ಭಾಳ ಸಂತೋಷಪಟ್ಟಿದ್ದಾನೆ. ರೈಕರಿಗೆ ಅನೇಕ ಗ್ರಾಮಗಳನ್ನು ಕೊಟ್ಟಿದ್ದಾನೆ. ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದ. ಕೊನೆಗೂ ಆ ರಾಜನಿಗೆ ಸಂವರ್ಗ ವಿದ್ಯೆಯನ್ನು ಹೇಳಿಕೊಡ್ತಾರೆ. ವಾಯುದೇವರ ಮಹಿಮೆಯನ್ನು ಉಪದೇಶ ಮಾಡ್ತಾರೆ. ರಾಜನ ಅಪೇಕ್ಷೆಯಂತೆ ಆ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ರು. ಹೀಗೆ ಸಂವರ್ಗ ವಿದ್ಯೆ ಅತ್ಯಂತ ಪ್ರಶಸ್ತವಾದದ್ದು. ಸರ್ವವನ್ನು ತ್ಯಾಗ ಮಾಡಿ ಆ ವಿದ್ಯೆಯನ್ನು ಪಡೆದು ಧನ್ಯನಾಗಿದ್ದಾನೆ ಆ ರಾಜ. ಇದು ರೈಕ್ವರ ಕತೆ. ಇಲ್ಲಿಗೆ 320ನೇ ಕತೆ ಮುಕ್ತಾಯವಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು.